ಸಂಧಾನವೋ ಸಂಘರ್ಷವೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದೊಡ್ಡೇರಿ ಅವರೇ, ಎರಡು ಪ್ಯಾಟರ್ನ್ಸ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಮೂಡಾ ಪ್ರಕರಣದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಾಗ DCM DK ಶಿವಕುಮಾರ್ ನಾನು ಬಂಡೆ ಹಾಗೆ ನಿಂತಿರ್ತೀನಿ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಅಪ್ಪಿತಪ್ಪಿಯೂ ಒಂದು ಅಪಶಬ್ದವಾಗ್ಲಿ ಒಂದು ಅಸಮಾಧಾನವಾಗ್ಲಿ ಹೊರಹಾಕಿಲ್ಲ. ಯಾಕೆಂದ್ರೆ ಅದರ ನೇರ ಇಂಪ್ಯಾಕ್ಟ್ ಇವರ ಮೇಲೆ ಆಗುತ್ತೆ, DK ಶಿವಕುಮಾರ್ ಮೇಲೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಬಹಳ ಸಾವರಿಸ್ಕೊಂಡು ಮಾತನಾಡ್ತಾ ಇದ್ರು. ಈಗ ಅಕ್ಟೋಬರ್ ಹತ್ರ ಬರ್ತಾ ಇದೆ, ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಾಗ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರ ಕೈ ಹಿಡಿದು ಮೇಲೆತ್ತಿ ಕಲ್ಲು ಬಂಡೆಯ ಹಾಗೆ ನಮ್ಮ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಬ್ಬರದ್ದು ಒಂದೇ ಪ್ಯಾಟರ್ನ್. ಅವ್ರು ಏನು ಹೇಳಿದ್ದಾರೆ ನೀವು ಭಾಳ ತುಂಬ ಸೂಕ್ಷ್ಮವಾಗಿ ನನಗೆ ಹೇಳಬೇಕು. ನೀವು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಸರ್ಕಾರ ಬಂಡೆ ಥರ ಇರುತ್ತೆ ಅಂತ ಹೇಳಿದ್ದಾರೆ ಹೊರತು ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತ ಹೇಳಿಲ್ಲ. DK ಶಿವಕುಮಾರ್ ಅವರು ಅವರ ಒಂದು ನಸುನಗೆ ಏನಿತ್ತು, ಸಿದ್ದರಾಮಯ್ಯ ಅವರು ಹೇಳಿದ್ದಲ್ಲ, DK ಶಿವಕುಮಾರ್ ಅವರು ಹೇಳಿದಂತ ಮಾತಲ್ಲಿ ಒಂದು ನಸುನಗೆ ಇತ್ತು. ಅದ್ರಲ್ಲಿ ಆ ನಸುನಗೆನಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ. ಇಲ್ಲ, ಅವರಿಬ್ಬರು ಕೈ ಎತ್ತಿ ಹೇಳೋದ ಸಂದರ್ಭದಲ್ಲಿ ಬಂಡೆ ತರ ಸರ್ಕಾರ ಇರಲಿ, ಆದರೆ ಇವತ್ತು ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಇವತ್ತು ನೋಡಿ ಇಕ್ಬಾಲ್ ಅವರು ಹೇಳಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರು ಇಕ್ಬಾಲ್ ಅವ್ರು ಏನು ಹೇಳಿದ್ದಾರೆ, ನಾನು ಇದನ್ನು ಪ್ರತಿಪಾದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಅವ್ರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಇದೇನಂತಂದ್ರೆ ನೀನು ಹೊಡೆದಂಗೆ ಹೊಡಿತಾ ಇರು, ನಾನು ಅಡ್ದಂಗೆ ಅಳ್ತಾ ಇರ್ತೀನಿ ಅಂತ, ಮಗು ಅಳ್ತಾ ಇರಲಿ ನಾನು ಚಿವುಡ್ತಾ ಇರ್ತೀನಿ ಅಂತ ಒಂದು ಈ ಸರ್ಕಾರದ ಒಂದು ರಾಜಕಾರಣಿಗಳ ಒಂದು ವ್ಯವಸ್ಥೆ. ನನಗೆ ಅದ್ರ ಬಗ್ಗೆ ಏನು ಭೇದ ಏನು ತೊಂದರೆ ಇಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ಪಾರ್ಟಿ ಮತ್ತೆ ಪಕ್ಷದ ನಾವೇ ಅಧಿಕಾರಕ್ಕೆ ಬರ್ತೀವಿ, ಈ ರಾಜ್ಯದ 2033ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ. ವಿರೋಧ ಪಕ್ಷ ಬಿಜೆಪಿ ದೇಶದಲ್ಲಿ 20 ವರ್ಷ ರಾಜ್ಯದಲ್ಲಿ ಬಿಜೆಪಿ ಅರಳಲ್ಲ. ಹಾಗಾಗಿ ನಮ್ಗೆ ಧೈರ್ಯ ಇದೆ. 10 ವರ್ಷ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರಿ, ನಿಮ್ಮ ಪಕ್ಷ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸಿಎಂ ಯಾರಾಗ್ತಾರೆ ಅಂತ ಹೇಳಿ ಈಗ ಸೆಪ್ಟೆಂಬರ್ ಮಾನ್ಯ DK ಶಿವಕುಮಾರ್, ಡಾಕ್ಟರ್ G ಪರಮೇಶ್ವರ್ ಒಳಗೊಂಡು 15 ಜನ ಮುಖ್ಯಮಂತ್ರಿ ಆಗೋ ಅರ್ಹತೆ ಇರ್ತಕ್ಕಂಥವ್ರು. ಮಾನ್ಯ G ಪರಮೇಶ್ವರ್ ಇದ್ದಾರೆ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, HK ಪಾಟೀಲ್ ಅವರು ಇದ್ದಾರೆ, ನಮ್ಮ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ಈ ತರ 15 ಜನ ಮುಖ್ಯಮಂತ್ರಿ ಆಗುವಂತಹ ಹಿರಿತನ ಇರುವಂತವ್ರು, ಸಾಮರ್ಥ್ಯ ಇರ್ತಕ್ಕಂಥವ್ರು, ಕ್ಷಮತೆ ಇರ್ತಕ್ಕಂಥವ್ರು ಇದ್ದಾರೆ. ಇನ್ನೂ ನಾಯಕರು ಹೊರಹೊಮ್ತಾ ಇದ್ದಾರೆ. ಬಿಜೆಪಿನಲ್ಲಿ ಮುದುರಿದ ಕಮಲ ಅದು 20 ವರ್ಷ ಅರಳಲ್ಲ ಕರ್ನಾಟಕದಲ್ಲಿ. ಮುಖಭಂಗ ಅನುಮಾನ ಇಲ್ಲ. ಇದರ ದಿನ ರೋಧನೆ ಮಾಡ್ತಾರೆ. 1960ರ ದಶಕದಿಂದ ಇವತ್ತಿನವರೆಗೆ 4 ಟರ್ಮ್ ಅನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಸರ್ಕಾರಗಳು ಬಂದಾಗ 2-3 CMಗಳ ಬದಲಾವಣೆಯನ್ನ ರಾಜ್ಯ ನೋಡ್ತಾ ಬರ್ತಾ ಇದೆ. ಹಿಂದಿನ ಸರ್ಕಾರನೂ ಅದಕ್ಕೊಂದು ಉದಾಹರಣೆ. ಈ ಬಾರಿಯ ಸರ್ಕಾರದಲ್ಲಿ ಅದಾಗತ್ತಾ? ಒಂದು ಫುಲ್ ಟರ್ಮ್ ಅನ್ನ ಸಿದ್ದರಾಮಯ್ಯ ಅವರು ಮುಗಿಸಿದ್ದಾರೆ ಯಶಸ್ವಿಯಾಗಿ 2013ರಿಂದ 2018ರವರೆಗೆ. ಅದು ಈ ಬಾರಿ ಮುಂದುವರಿಯತ್ತಾ ಅಥವಾ ಈಗಲೂ ಕೂಡ ಇತಿಹಾಸ ಮರುಕಳಿಸುತ್ತಾ ಅನ್ನೋದು ಪ್ರಶ್ನೆ. ಅಲ್ಲ, ಖಂಡಿತಮ್ಮ ಈ ಪ್ರಶ್ನೆ ರಾಜ್ಯದ ಜನತೆ ಮುಂದೆ ಇದೆ. ಯಾಕೆಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯವರು, ಯಾಕೆಂದರೆ ಕಾಂಗ್ರೆಸ್ನವ್ರಿಗಿಂತ ಹೆಚ್ಚಿಗೆ ನಾವು ಹತ್ತಿರದಲ್ಲಿ ನೋಡಿದಂಥವ್ರು. ಅವ್ರ ಜೀವಮಾನದಲ್ಲಿ ರಾಜಕೀಯವನ್ನು ಎಂದೂ ಸಹ ಪಕ್ಷನಿಷ್ಠ ರಾಜಕಾರಣವನ್ನು ಮಾಡಲಿಲ್ಲ. ಅವರೇನೇ ಇದ್ದರೂ ವ್ಯಕ್ತಿನಿಷ್ಠ ರಾಜಕಾರಣವನ್ನು ಮಾಡಿದಂಥವ್ರು. ಅವ್ರಿಗೆ ಅಧಿಕಾರ ಸಿಗಲ್ಲ ಅಂತಂದಾಗ ಯಾವುದೇ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಮುಂದೆ ಹೋಗ್ತಕ್ಕಂಥ ಗುಣ ಅವರಲ್ಲಿ ಭಾಳಷ್ಟಿದೆ. ಹಾಗಾಗಿ ಅಷ್ಟು ಸುಲಭವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾರೆ ಅಂತಕ್ಕಂಥ ಭಾವನೆ ನಮಗಂತೂ ಖಂಡಿತ ಇಲ್ಲವೇ ಇಲ್ಲ. ಆದಾಗ್ಯೂ ಸಹ ಅದಾಗಲಿಲ್ಲ ಅಂತಂದರೆ ರಾಜಕಾರಣ ಹೇಗೆ ಇರುತ್ತಾ, ಇದು ಯಶಸ್ವಿಯಾಗಿ ಮುಂದುವರಿಯುತ್ತಾ ಅಂತಕ್ಕಂಥದ್ದು ಸುಳ್ಳು. ಯಾಕೆಂತಂದರೆ ತಮಗೆ ಈ ಸಲ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಅವರ ತಂಡ ಖಂಡಿತವಾಗೂ ಉಳಿಸ್ಲಿಕ್ಕೆ ಹೋಗಲ್ಲ. ಹಾಗಾಗಿ ರಾಜಕೀಯ ವಿಪ್ಲವ ಅಂತಕ್ಕಂಥದ್ದು ಖಂಡಿತವಾಗೂ ಕೇವಲ 3-4 ತಿಂಗಳಲ್ಲಿ ಆಗ್ತಕ್ಕಂಥದ್ದು ಖಂಡಿತ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಯಾವ ಮಟ್ಟಿಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಇವತ್ತು
ಇವತ್ತೊಂದು ದಿವಸ ಇಷ್ಟೊಂದು ಯಾಕಂದ್ರೆ ನೇರವಾಗಿ ಶ್ರೀಯುತ ಬಾಲಕೃಷ್ಣ ಅವರು ಹೇಳ್ತಾರೆ, ನಿಮಗೆ ಅನುದಾನ ಬೇಕು ಅಂತಂದ್ರೆ ನಮ್ಮ ಗುಂಪಿಗೆ ಬನ್ನಿ ಅಂತಕ್ಕಂಥದ್ದನ್ನ. ಈ ರೀತಿ ಯಾವತ್ತೂ ರಾಜ್ಯದ ಇತಿಹಾಸದಲ್ಲಿ ಯಾರು ಹೇಳಿಲ್ಲ. ಅಭಿವೃದ್ಧಿ ಅನ್ನೋದು ರಾಜ್ಯದಲ್ಲಿ ಕಾಣ್ತಾ ಇದೆ. ಮಾಡಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಪಕ್ಷ. 21,000 ಸರ್ಕಾರಿ ಶಾಲೆಗಳು ಕರ್ನಾಟಕದಲ್ಲಿ ಮಂಡಳಿಗಳಿಗೆ ಬಿಡುಗಡೆ ಮಾಡಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದೆ. ನಿಗಮ ಮಂಡಳಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇವರಲ್ಲಿ ಹಣ ಇಲ್ಲ. ರೋಡ್ ಅಧಿಕೃತ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ನೀರಿನ ಬಿಲ್ ಜಾಸ್ತಿ ಆಗಿದೆ, ಆಟೋ ಬಿಲ್ ಜಾಸ್ತಿ ಆಗಿದೆ, ಹಾಲಿನ ಬಿಲ್ ಜಾಸ್ತಿ ಆಗಿದೆ. ಜನ ಅದನ್ನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆದ್ರೆ ನಿರಂತರವಾಗಿ ಎಲ್ಲಾ ಬೆಲೆ ಹೆಚ್ಚಿಗೆ ಆಗುತ್ತೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದೆ, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಹಾಕಿದೆ, ತೆರಿಗೆ ಸಂಗ್ರಹ ಜಾಸ್ತಿ ಹಾಕಿದೆ, ಆಹಾರದ ಮೇಲೂ ಬಿಟ್ಟಿಲ್ಲ ಜಿಎಸ್ಟಿ ಹಾಕಿದೆ. ಮಕ್ಳು ತಿನ್ನೋ ಬಿಸ್ಕೆಟ್ ಮೇಲೆ 18% ಜಿಎಸ್ಟಿ ಹಾಕೋರೆ. ಆ ಬಿಜೆಪಿ ಇದಕ್ಕಿಂತ ಹೇಳ್ಬೇಕಾ? ದೇಶವನ್ನ ಲೂಟಿ ಮಾಡಿ ಬಿಜೆಪಿಗರು ಕೆಲವು ಉದ್ಯಮಿಗಳ ಗುಲಾಮಗಿರಿತನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗಾಗಿ ದುಡಿತಾ ಇದೆ. 6 ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಯಾಗಿದ್ದಾರೆ. ಕರ್ನಾಟಕ ಸರ್ಕಾರ ಕಲಿತಾ ಇದ್ದಾರೆ. ಕಲೀಲಿ ಯೋಜನೆಗಳನ್ನ ಮಾಡಲಿ. ಹೊರ ರೋಗಿಗಳಿಗಿದ್ದಂತ 10 ರೂಪಾಯಿಂದ 20 ರೂಪಾಯಿ ಮಾಡಿದಾಳೆ. ಎಲ್ಲಾ ಬೆಲೆ ಮರಣೋತ್ತರ ಪ್ರಮಾಣ ಪತ್ರ 200ರಿಂದ 300 ರೂಪಾಯಿ ಮಾಡಿದ್ದಾರೆ. ಸತ್ತವರನ್ನು ಕೂಡ ಬಿಡೋದಿಲ್ಲ, ಬಡವರು ಮನೆ ಬಿಡೋದಿಲ್ಲ, ದಲಿತರು ಮನೆ ಬಿಡೋದಿಲ್ಲ. ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಸರ್ಕಾರ. ಮನೆ ಕೊಡ್ತಾ ಇರ್ತಕ್ಕಂಥದ್ದು ಯಾರಿಗೆ? ವಸತಿ ಇಲಾಖೆಯಲ್ಲಿ ಮನೆ ಕೊಡ್ತಾ ಇರೋದು ಯಾರಿಗೆ? ಅಂಬೇಡ್ಕರ್, ಬಸವ, ಪ್ರಧಾನಮಂತ್ರಿಗಳ ಮನೆಗಳನ್ನು ಕೊಡ್ತಾ ಇರೋದು ಯಾರಿಗೆ? 2,300 ಕೋಟಿ ರೂಪಾಯಿ ಹಣವನ್ನು ತಿಂದಾಕಿದ್ದೀರಿ. ನಿಮ್ಮ BR ಪಾಟೀಲ್ ರವರು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಬೇರೆ ಯಾರು ಕೊಟ್ಟಿಲ್ಲ, ದಾಖಲೆ ಸಮೇತ ಕೊಟ್ಟಿದ್ದಾರೆ. ಮಾನ್ಯ ಯಡಿಯೂರಪ್ಪನವರು 0, ಮಾನ್ಯ ಬೊಮ್ಮಾಯಿಯವರು 0, ಇಬ್ರು 0, ಶೂನ್ಯ ಸಂಪಾದನೆ. ಇಬ್ರು ಸಾಧನೆ ಅಂದ್ರೆ ಶೂನ್ಯ. ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಬಟ್ ಆದ್ರೆ ಈ ರಾಜ್ಯದ ಪ್ರಗತಿ ಆಗ್ಬೇಕು. ನಿಮ್ಗೆ ಶೀಘ್ರದಲ್ಲಿ ಈ ರಾಜ್ಯದ ಜನತೆ ನಿಮಗೆ ಪಾಠವನ್ನ ಕಲಿಸ್ತಾರೆ. 2028ಕ್ಕೂ ಕಾಂಗ್ರೆಸ್ ಬರುತ್ತೆ, 2033ಕ್ಕೂ ಕಾಂಗ್ರೆಸ್ ಬರುತ್ತೆ. ಬಿಜೆಪಿ ಅನ್ನೋದು ಕರ್ನಾಟಕದಿಂದ ಮುಂದಿನ ಎಲೆಕ್ಷನ್ ಬಗ್ಗೆ ಹೇಳಬೇಡಿ ಸರ್. ಈ ಸೆಪ್ಟೆಂಬರ್ ಅಲ್ಲಿ ಏನಾಗುತ್ತೆ ಹೇಳಿ ಹೋಗ್ಲಿ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅಕ್ಟೋಬರ್ ಡೆಡ್ ಲೈನ್ ಸೂಚಿಯನ್ನು ಕೊಡ್ತಕ್ಕಂಥ ಬಿಜೆಪಿ ಸರ್ಕಾರ ಇದು ಬಂದೇ ಬರುತ್ತೆ. ನಾವು ಅಭಿವೃದ್ಧಿ ಪಥಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ರೈಟ್, ಫೈನಲ್ ರಿಯಾಕ್ಷನ್ ನಟರಾಜ್ ಗೌಡ್ರೆ. ಡೆಡ್ ಲೈನ್ ಅಕ್ಟೋಬರ್ ಎಂಡ್ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಅವರೆಲ್ಲ ಈಗ ಸೆಪ್ಟೆಂಬರ್ ಅಲ್ಲಿ ಯಾವ ರೀತಿ ಆತರ ಕ್ರಾಂತಿ ಆಗಲ್ಲ. ಕ್ರಾಂತಿ ಆಗಿದೆ, ಅಭಿವೃದ್ಧಿಯ ಕ್ರಾಂತಿ ಆಗಿದೆ, ಗ್ಯಾರಂಟಿ ಯೋಜನೆಗಳ ಕ್ರಾಂತಿ ಆಗಿದೆ. ಬಿಜೆಪಿಗೂ ನೋಡಿದೆ, ಜೆಡಿಎಸ್ ನೋಡಿದೆ. ಇನ್ನು 20 ವರ್ಷಗಳ ಕಾಲ ಕಾಂಗ್ರೆಸ್ ಅದೇ ಕ್ರಾಂತಿ. 20 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತದೆ, ಅದೇ ಕ್ರಾಂತಿ. ಬಿಜೆಪಿಗೆ ಭ್ರಾಂತಿ ಇದೆ, ಬಿಜೆಪಿ ಜೆಡಿಎಸ್ಗೆ ಭ್ರಾಂತಿ. ಖಂಡಿತವಾಗಿಯೂ ಅಕ್ಟೋಬರ್ ಒಳಗಡೆ ರಾಜಕೀಯ ವಿಪ್ಲವ ಅಂತಕ್ಕಂಥದ್ದು ಖಂಡಿತವಾಗಿಯೂ ಆಗುತ್ತೆ. ದೊಡ್ಡ ಬಿರುಗಾಳಿ ಅಲ್ಲ, ಸುಂಟ್ರ ಗಾಳಿ ಬೀಸುತ್ತೆ ರಾಜ್ಯ ರಾಜಕೀಯದಲ್ಲಿ. ಈ ರಾಜ್ಯದ ಎಲ್ಲ ವೈಫಲ್ಯಗಳು ಆಡಳಿತ ಪಕ್ಷದ ಶಾಸಕರೇ ಕಳಿಸ್ತಾರೆ. ನಾಗಪುರದವರು ಆರ್ ಅಶೋಕ್ ಅವರನ್ನ ಕಿತ್ತಾಕ್ತಾರೆ, ವಿಜೇಂದ್ರ ಅವರನ್ನ ಕಾಟ ಕೊಡ್ತಾ ಇದ್ದಾರೆ. ನಾಗಪುರದವ್ರ ಬಗ್ಗೆ ಆಗಲಿ ಮಾತಾಡ್ಲಿಕ್ಕೆ ನೈತಿಕ ಹಕ್ಕಿಲ್ಲ. ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ನೈತಿಕ ಬೆಂಕಿಯ ಮನೆ ಆಗಿದೆ. ಬಿಡ್ತಾ ಇಲ್ವಲ್ರಿ ಕಾಂಗ್ರೆಸ್ ಕರ್ನಾಟಕದ ನಿಮ್ಮ ನಾಯಕರನ್ನೇ ಬಿಡ್ತಾ ಇಲ್ವಲ್ಲ. ಮುಂದೆ ಮತ್ತೆ ಸರ್ಕಾರ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಹೆಂಗೆ ಹೇಳ್ಬೇಕು ಅಂದ್ರೆ ಇಬ್ರು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಇಬ್ರು ಒಬ್ಬೊಬ್ರು ಕಲ್ತ್ಬಿಡ್ತಿದ್ದೀರಿ ಅನ್ಸುತ್ತೆ. ನಿಮ್ಮ ಮನೆ ಹೋರಾಟದಲ್ಲಿ ಇದ್ದೀರಿ. ಭಾವನವ್ರೆ, ಯಾರು ಯಡಿಯೂರಪ್ಪನವ್ರಿಗೆ ಯಾರು ಕಾಟ ಕೊಟ್ಟರು ಅವರೇ ವಿಜೇಂದ್ರವ್ರಿಗೂ ಕಾಟ ಕೊಡ್ತಾ ಇದ್ದಾರೆ. ಈಗ ಕಿತ್ತಾಕ್ತಾರೆ, ಅವ್ರನ್ನ ಕಿತ್ತಾಕ್ತಾರೆ. ಮತ್ತೆ ಕಿತ್ತಾಕ್ತಾರೆ. ಹೆಂಗೆ ಅಂದ್ರೆ ಹೆಂಗ್ ಕಿತ್ತಾಕ್ತಾರೆ, ಗೌರವವನ್ನು ಕೊಡಲ್ಲ ಕಿತ್ತಾಕ್ತಾರೆ. ಈಗ ಮೊದಲು ನಿಮ್ಮ ಪಕ್ಷವನ್ನು ರೆಡಿ ಮಾಡ್ಕೊಳ್ರಿ. ವಿರೋಧ ಪಕ್ಷ 19 ಜನ ಸಂಸದರು ನಾಪತ್ತೆಯಾಗಿದ್ದಾರೆ. 19 ಸಂಸದರು ನಾಪತ್ತೆ ನಿಷ್ಕ್ರಿಯರಾಗಿದ್ದಾರೆ. ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ರು, ಬಾಯಿ ಮುಚ್ಕೊಂಡು ಕೂತವ್ರೆ ಬಿಜೆಪಿ ಅವರು.
₹1 ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಕೂಡ, ದ್ರೋಹ ಮಾಡ್ತಿದ್ರು ಕೂಡ ಬಾಯಿ ಮುಚ್ಚಿ ಕೂತ್ರು. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಒಂದಂತೂ ಸ್ಪಷ್ಟವಾಗಿ ಭಾವನಾ ಅವರೇ, ಹೇಳ್ತಾ ಇದೆ. ಭಾವನಾ ಅವರೇ, ಇನ್ನ 2-3 ತಿಂಗಳಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಅನ್ನೋದಂತೂ ಸ್ಪಷ್ಟ. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಈ ಚರ್ಚೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ನನ್ನ ಕಲೀಗ್ ಮುಂದಿನ ಸುದ್ದಿ ತಿಳಿಸ್ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.